ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ವಿಡಿಯೋ ಹಾಕಿದ್ದೆ ಒಬ್ಬಟ್ಟು ಮಾಡುವುದು ಹೇಗೆ, ಹೋಳಿಗೆ ಮಾಡುವುದು ಹೇಗೆ ಅಂತ. ಅರ್ಧ ನಾನು ಹಾಕಿದ್ದೆ. ಈಗ ಅರ್ಧ ಭಾಗ ಕಂಟಿನ್ಯೂ ಆಗ್ತಾ ಇದೆ. ಯಾರಿಗೂ ಹೋಳಿಗೆ ಮಾಡಕ್ಕೆ ಬರೋದಿಲ್ಲ ಅವ್ರು ಈ ವಿಡಿಯೋ ನೋಡ್ತಾ ಮಾಡ್ಬೋದು. ಬನ್ನಿ, ನಾನು ತಡ ಮಾಡೋದಿಲ್ಲ, ಟಾಪಿಕ್ಗೆ ಬರ್ತಾ ಇದ್ದೀನಿ. ಟಾಪಿಕ್ ಏನಪ್ಪ ಅಂದರೆ, ಸ್ಥಿತಿ ಬದಲಾದರೂ ಗುಣ ಬದಲಾಗೋದಿಲ್ಲ ಕೆಲವ್ರದ್ದು ಅನ್ನೋದು. ಬನ್ನಿ, ಕೆಲವ್ರದ್ದು ಸ್ಟೇಟಸ್ ಬದಲಾದರೂ ತಮ್ಮ ಕ್ಯಾರೆಕ್ಟರ್ನ ಅವರು ಯಾವತ್ತೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಲೈಫ್ನಲ್ಲಿ ನಾವು ತುಂಬ ಜನರನ್ನು ನೋಡಿದ್ದೀವಿ. ಕೆಲವರು ಸಿಚುಯೇಷನ್ ಚೇಂಜ್ ಆದಮೇಲೂ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತಾರೆ. ಆದರೆ ಕೆಲವ್ರು ಮಾತ್ರ ಎಷ್ಟು ದೊಡ್ಡ ಸ್ಥಾನಕ್ಕೋದ್ರು, ಎಷ್ಟು ಹಣ ಬಂದರು, ಎಷ್ಟು ಫೇಮ್ ಆದರೂ ಅವರು ತಮ್ಮ ಒರಿಜಿನಲ್ ಕ್ಯಾರೆಕ್ಟರನ್ನು ಬಿಡೋದಿಲ್ಲ. ಒಬ್ಬ ವ್ಯಕ್ತಿ ನಿಜವಾದ ಗುಣ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿಯ ಬಳಿ ಹಣ ಇಲ್ಲದಿದ್ದಾಗ ಹಂಬಲ್ ಆಗಿರ್ತಾನೆ. ಅದೇ ವ್ಯಕ್ತಿ ಪವರ್ ಬಂದ ಮೇಲೂ ಕೂಡ ಅದೇ ರೀತಿ ಹಂಬಲ್ ಆಗಿ ರೆಸ್ಪೆಕ್ಟ್ ಕೊಡ್ತಿದ್ರೆ ಅವನ್ನ ದಟ್ ಈಸ್ ರಿಯಲ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು. ಯಾರಾದರೂ ನಮ್ಮ ಜೊತೆ ಒಳ್ಳೆಯದಾಗಿ ಮಾತಾಡ್ತಾರೆ ಅಂದರೆ ಅವರು ಆ್ಯಕ್ಟಿಂಗ್ ಆಗಿರ್ಬೋದಲ್ವಾ, ಆದರೆ ಡಿಫಿಕಲ್ಟಿನಲ್ಲೂ ಕೈಂಡ್ನೆಸ್ ಮೇಂಟೈನ್ ಮಾಡ್ತಾರಾ ಅಂದರೆ, ನಮ್ಮ ಕಷ್ಟದಲ್ಲೂ ಅವರು ನಮ್ಮ ಜೊತೆ ಕರುಣೆಯನ್ನು ತೋರಿಸ್ತಾರಾ, ನಮ್ಮ ಜೊತೆ ಇರ್ತಾರಾ ಅನ್ನೋದು ಮುಖ್ಯ. ಅದೇ ಅವರ ನಿಜವಾದ ಗುಣ ಅಂತ ತಿಳ್ಕೊಬೋದು ನಾವು. ಕೆಲವರು ರಿಚ್ ಆದಮೇಲೆ ತುಂಬಾ ಆಟಿಟ್ಯೂಡ್ ತೋರಿಸ್ತಾರೆ. ಕೆಲವರು ಸಕ್ಸಸ್ ಆದಮೇಲೆ ಓಲ್ಡ್ ಪೀಪಲ್ಲು ಮತ್ತು ರಿಲೇಷನ್ನು ಮತ್ತು ಫ್ರೆಂಡ್ಸ್ಗಳನ್ನೆಲ್ಲವನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಬಟ್ ಕೆಲವ್ರು ಮಾತ್ರ ಎಷ್ಟೇ ಹೈಟಿಗೆ ಹೋದ್ರೂ ತಮ್ಮ ರೂಟ್ಸ್ ಮಾತ್ರ ಮರೆಯೋದಿಲ್ಲ. ಲೈಫ್ ಅನ್ನೋದು ಒಂದು ಪರೀಕ್ಷೆ, ಒಂದು ಎಕ್ಸಾಮ್ ಇದ್ದಾಗೆ. ಪೂರ್ ಇದ್ದಾಗ ಎಲ್ಲರೂ ಸಿಂಪಲ್ ಆಗಿರ್ತಾರೆ, ಅಂದರೆ ಬಡವರಾಗಿದ್ದಾಗ ಎಲ್ಲರೂ ಸಿಂಪಲ್ ಆಗಿರ್ತಾರೆ. ಆದರೆ ಒಂದು ಪವರ್ ಬಂದ ಮೇಲೆ ಅವರು ಒರಿಜಿನಲ್ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತದೆ. ಅವರೊಳಗಿದ್ದ ಕ್ಯಾರೆಕ್ಟರ್ ಈಗ ಹೊರಗೆ ಬರ್ತಾ ಇರ್ತದೆ. ಆದರೆ ಒಬ್ಬ ಒಳ್ಳೆ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೈಂಡ್ನೆಸ್ ಬಿಡೋದಿಲ್ಲ. ಒಬ್ಬ ಸೆಲ್ಫಿಶ್ ಪರ್ಸನ್ ಯಾವ ಮಟ್ಟಿಗೆ ಹೋದ್ರೂ ಅವನು ಸೆಲ್ಫಿಶ್ ಆಗಿ ಇರ್ತಾನೆ. ಬಟ್ ಸಕ್ಸಸ್ ಪರ್ಸನ್ ಬಂದರೂ ಹಂಬಲ್ಲಾಗೇ ಇರ್ತಾನೆ. ಅವ್ರು ಎಷ್ಟು ಅಚೀವ್ ಮಾಡಿದ್ರು ನಾನು ದೊಡ್ಡವನು ಅನ್ನೋ ಫೀಲಿಂಗ್ ಅವ್ರಿಗೆ ಇರೋದಿಲ್ಲ. ಕೆಲವರು ಸಕ್ಸಸ್ ಆದಮೇಲೆ ಫ್ರೆಂಡ್ಸು, ರಿಲೇಷನ್ನು, ನೈಬರ್ಸು ಎಲ್ಲರನ್ನು ಕೂಡ ಇಗ್ನೋರ್ ಮಾಡ್ತಾ ಇರ್ತಾರೆ. ಆದರೆ ಒಳ್ಳೆ ಮನಸ್ಸಿನವರು ಹಳೆಯ ದಿನಗಳನ್ನು ಮಾತ್ರ ಮರೆಯೋದಿಲ್ಲ. ಅವರು ತಾವು ಏನು ಬೆಳೆದು ಬಂದ ಕಷ್ಟ ದಿನಗಳನ್ನು ಅವರು ಮರೆಯೋದಿಲ್ಲ ಫ್ರೆಂಡ್ಸ್. ಒಳ್ಳೆ ಕ್ಯಾರೆಕ್ಟರ್ ಇರುವವರು ಕೋಪದಲ್ಲೂ ಲಿಮಿಟ್ ಕ್ರಾಸ್ ಮಾಡೋದಿಲ್ಲ. ಅವರು ಕೆಲವರು ಸ್ಟೇಟಸ್ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ ಫ್ರೆಂಡ್ಸ್. ಅಂದರೆ ಹೌದು, ಕೆಲವು ಜನ ಏನು ಮಾಡ್ತಾರೆ, ತಮಗಿಂತನೂ ಮೇಲೆ ಹಣ ಎಲ್ಲವನ್ನು ನೇಮು ಫೇಮ್ ಆದವ್ರಿಗೆ ಅವರಿಗೆ ಅವರು ಸ್ಟೇಟಸ್ ನೋಡಿ ಅವ್ರಿಗೆ ಕೂಡ ರೆಸ್ಪೆಕ್ಟೇ ಬೇರೆ, ಬಡವರಿಗೆ ಕೂಡ ರೆಸ್ಪೆಕ್ಟ್ ಬೇರೆ ಮಾಡ್ತಾ ಇರ್ತಾರೆ ಕೆಲವರು. ಆದರೆ ರಿಯಲ್ ಗುಡ್ ಪೀಪಲ್ ಏನು ಮಾಡ್ತಾರೆ ಗೊತ್ತಾ, ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ವೆಯ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಯಾರೇ ಆಗಿರಲಿ ಎಲ್ಲರ ಜೊತೆ ಸೇಮ್ ರೆಸ್ಪೆಕ್ಟ್ನಲ್ಲೇ ಇರ್ತಾರೆ. ಅವರು ಯಾರನ್ನು ಕೆಳಗೆ ಅವರು ನೋಡೋದಿಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಕೆಲವರು ಸಕ್ಸಸ್ ಹ್ಯಾಂಡಲ್ ಮಾಡೋ ಮೆಚ್ಯೂರಿಟಿನೇ ಇರೋದಿಲ್ಲ. ಸಡನ್ಲಿ ಅಟೆನ್ಷನ್ ಸಿಕ್ಕಾಗ ಅವ್ರಿಗೆ ಏನೋ ಒಂದು ದೊಡ್ಡ ಈಗೋ ಬಂದ್ಬಿಟ್ಟಿರ್ತದೆ. ಕೆಲವರು ಮನಿ ಬಂದ ಮೇಲೆ ತಮ್ಮನ್ನೇ ದೇವರು ಅಂತ ಫೀಲ್ ಮಾಡ್ಕೊಳ್ತಾರೆ. ಆದರೆ ಲೈಫ್ ಯಾವಾಗಲೂ ಸೇಮ್ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕೆಲವರಿಗೆ ಸಕ್ಸಸ್ ಬಂದಮೇಲೆ ಒಂದು ಪೊಸಿಷನ್ ಸಿಕ್ಕ ಮೇಲೆ ಅವ್ರ ಮಾತು, ಅವ್ರ ನಡೆ ನುಡಿ ಎಲ್ಲವೂ ಚೇಂಜ್ ಆಗಿಬಿಡ್ತದೆ. ಅಂದರೆ ಕೆಲವ್ರು ಮಾತ್ರ ಏನೂ ಇಲ್ಲದೆ ಇದ್ದ ದಿನದಲ್ಲಿಯೂ ಎಲ್ಲ ಬಂದಮೇಲೂ ದಿನದಲ್ಲಿ ಇದ್ದ ಹಾಗೆಯೇ ಇರ್ತಾರೆ. ಕೆಲವ್ರಿಗೆ ಹಣ ಬಂದಮೇಲೆ ತಮ್ಮ ವಾಯ್ಸೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ನೇಮ್ ಬಂದಮೇಲೆ ಫ್ರೆಂಡ್ಶಿಪ್ ಮಾಡಿರ್ತಾರೆ. ಅಂದರೆ ಒಳ್ಳೆಯ ಹೃದಯ ಇರುವವರು ಮಾತ್ರ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅನ್ನೋದು ಫಸ್ಟ್ ಅವರು ಪ್ರಿಯಾರಿಟಿ ಕೊಡ್ತಾರೆ. ಒಳ್ಳೆತನ ಅನ್ನೋದು ಬ್ಯೂಟಿ ಫೇಸ್ನಲ್ಲಿರಲ್ಲ ಫ್ರೆಂಡ್ಸ್, ಒಳ್ಳೆಯ ಹೃದಯದಲ್ಲಿರುತ್ತೆ. ನೀವು ಗಮನಿಸಿದ್ದೀರಾ, ಕೆಲವರು ರಿಚ್ ಆದಮೇಲೆ ದೊಡ್ಡ ಮನೆ ತಗೋತಾರೆ, ಆದರೆ ಅವ್ರಿಗೆ ಸ್ಮಾಲ್ ಆರ್ಟ್ ಆಗಿಬಿಡ್ತಾರೆ. ಇನ್ನು ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ದೊಡ್ಡ ಹೃದಯ ಇಟ್ಕೊಂಡಿರ್ತಾರೆ. ಕೆಲವರು ಸ್ಮಾಲ್ ಜಾಬ್ ಇದ್ದಾಗ ತುಂಬ ಪೊಲೆಟ್ ಆಗಿರ್ತಾರೆ. ಆದರೆ ಒಂದು ಪೊಸಿಷನ್ ಬಂದಮೇಲೆ ನೋಡಿ, ಫೋನ್ಗೂ ರಿಪ್ಲೈ ಇಲ್ಲ, ಯಾವುದಕ್ಕೂ ಅವ್ರ ಬೆಲೆನೇ ಕೊಡೋದಿಲ್ಲ, ರೆಸ್ಪೆಕ್ಟೇ ಕೊಡೋದಿಲ್ಲ. ಇನ್ನು ಕೆಲವರು ಫೇಮ್ ಆಗಿದ್ರು, ಬ್ಯುಸಿ ಆಗಿದ್ರು ಒಂದು ಸ್ಮೈಲ್ ಕೊಡ್ತಾರೆ, ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಇಂಥ ಜನರನ್ನು ನೋಡಿ ನಮ್ಮ ಹಾರ್ಟ್ ಆಟೋಮೆಟಿಕಲಿ ರೆಸ್ಪೆಕ್ಟ್ ಕೊಡುತ್ತೆ ಗೊತ್ತಾ. ನಾವು ಲೈಫ್ನಲ್ಲಿ ಯಾವ ಮಟ್ಟಿಗೆ ಹೋದರೂ ನಮ್ಮ
ಹ್ಯುಮ್ಯಾನಿಟಿಯನ್ನು ಕಳೆದುಕೊಳ್ಬಾರ್ದು ಫ್ರೆಂಡ್ಸ್. ಮನಿ ಇಂಪಾರ್ಟೆಂಟು ಹೌದು, ಸಕ್ಸಸ್ ಅನ್ನೋದು ಕೂಡ ಇಂಪಾರ್ಟೆಂಟು, ಬಟ್ ಕ್ಯಾರೆಕ್ಟರ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಕೊನೆಯಲ್ಲಿ ಒಂದು ಮಾತು, ನಮ್ಮ ಲೈಫಿನಲ್ಲಿ ಮನಿ, ಸ್ಟೇಟಸ್, ಫಾಲೋವರ್ಸ್ ಇವೆಲ್ಲ ಟೆಂಪ್ರವರಿ. ಆದರೆ ನಾವು ಯಾರನ್ನು ಹೇಗೆ ಟ್ರೀಟ್ ಮಾಡಿದ್ದೇವೆ ಅನ್ನೋದು ಪರ್ಮನೆಂಟ್ ಮೆಮೊರಿ ಫ್ರೆಂಡ್ಸ್. ಕೊನೆಗೆ ಜನ ನಿಮ್ಮ ಬಳಿ ಎಷ್ಟು ಮನಿ ಇತ್ತು ಅಂತ ನೆನ್ಪಿಟ್ಕೊಳ್ಳೋದಿಲ್ಲ. ನಿಮ್ಮ ಜೊತೆ ಮಾತನಾಡಿದಾಗ ಅವ್ರಿಗೆ ಎಷ್ಟು ಪೀಸ್ ಸಿಕ್ಕಿತ್ತು ಅನ್ನೋದು ಮಾತ್ರ ನೆನ್ಪಿಟ್ಕೊಳ್ತಾರೆ. ಅದಕ್ಕೆ ಒಬ್ಬ ಮನುಷ್ಯ ನಿಜವಾದ ಗುಣ ಗೊತ್ತಾಗೋದು ಅವನ ಬಳಿ ಏನು ಇಲ್ಲದಾಗ ಅಲ್ಲ, ಎಲ್ಲವೂ ಬಂದಾಗ. ಸ್ಥಿತಿ ಬದಲಾದರೂ ಗುಣ ಬದಲಾಗೋದಿಲ್ಲ ಅಂತ ಹೇಳ್ತಾರಲ್ಲ ಕೆಲವ್ರದ್ದು. ಹೌದು ಫ್ರೆಂಡ್ಸ್, ಕೆಲವ್ರದ್ದು ಎಷ್ಟು ಸ್ಟೇಟಸ್ಸು, ಎಷ್ಟು ಶ್ರೀಮಂತಿಕೆ, ಎಷ್ಟು ಎಲ್ಲ ಫೇಮು ನೇಮು ಎಲ್ಲ ಬಂದರೂ ಕೂಡ ಕೆಲವ್ರ ಗುಣ ಬದಲಲ್ಲ. ಕೆಲವರು ಎಂಥ ಗುಣ ಬದಲಾಗಲ್ಲ ಅಂದರೆ, ತಮ್ಮ ಹಳೆಯ ದಿನ, ಕಷ್ಟ ನೋವುಗಳ ದಿನಗಳವ್ರಿಗಿದ್ದು ಅವರು ಬದಲಾಗಿದ್ದರೆ ಅವರು ಆ ಮೈಂಡ್ ಸೆಟ್ಟು, ಏನು ಈ ಥರ ಚೀಪ್ ಮೈಂಡ್ ಸೆಟ್ಟನ್ನು ಅವ್ರು ಬಿಡೋದಿಲ್ಲ. ಅವರು ಯಾವಾಗಲೂ ಅದೇ ಥರನೇ ಇರ್ತಾರೆ. ಕೆಲವರು ಚೇಂಜ್ ಆಗ್ತಾರೆ. ಈಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.